ವೆಲ್ಕಮ್ ಟು ಮೈ ಚಾನಲ್ ಮಮತಾ ಕ್ರಿಯೇಟ್ಸ್. ನಾನು ಮಮತಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ, ಓಕೆನಾ ಗೈಸ್? ಇವಾಗ ಮಂಡೇ, ಇವಾಗ ಮಾರ್ನಿಂಗಿಂದಲೇ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ನನ್ನ ಮಗ ಸ್ಕೂಲ್ಗೆ ಹೋದ. ಇವತ್ತು ಅವನಿಗೆ ಬಾಕ್ಸಿಗೆ ಮತ್ತು ಇಲ್ಲಿ ಟಿಫನ್ಗೆ ಅಂತ ಅಂದ್ಬಿಟ್ಟು ಪುಳಿಯೋಗರೆನೇ ಮಾಡಿದ್ದೆ. ಎರಡಕ್ಕೂ ಪುಳಿಯೋಗರೆನೇ ಮಾಡಿದ್ದೆ. ಅದನ್ನು ಹಾಕ್ಕೊಂಡು ಹೋದ. ಅವನ್ನ ಕಳಿಸ್ಬಿಟ್ಟು ಸ್ವಲ್ಪ ವೀಡಿಯೋಸು ಲಾಸ್ಟ್ ಸ್ಯಾಟರ್ಡೆ ನಾನು ನಮ್ಮ ಅಜ್ಜಿ ಮನೆಗೆ ಹೋಗಿದ್ದೆ. ಅಲ್ಲಿ ಸ್ವಲ್ಪ ವೀಡಿಯೋಗಳನ್ನೆಲ್ಲ ಮಾಡ್ಕೊಂಡು ಬಂದಿದ್ದೆ. ಸಣ್ಣ ವೀಡಿಯೋಸ್ ಆಯಿತಾ, ಅದನ್ನು ಅಪ್ಲೋಡ್ ಮಾಡೋಣ ಅಂತ ಅಂದ್ಬಿಟ್ಟು ಎಡಿಟ್ ಮಾಡ್ತಾ ಇದ್ದೆ. ಎಡಿಟ್ ಮಾಡಿ ಈ ವಿಡಿಯೋದಲ್ಲಿ ಹಾಕ್ತೀನಿ ಆಯಿತಾ. ಅದು ಸ್ವಲ್ಪ ವೀಡಿಯೋಸ್, ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಅನ್ಎಕ್ಸ್ಪೆಕ್ಟೆಡಾಗಿ ಹೋಗಿದ್ವಿ ಗೈಸ್ ನಾವು ನಮ್ಮ ಅಜ್ಜಿ ಮನೆಗೆ ಆಯಿತಾ. ಅಲ್ಲಿ ಅಜ್ಜಿನೂ ಕ್ಯಾಮ್ರಾ ಮುಂದೆ ಬರ್ತಿರ್ಲಿಲ್ಲ, ಅಮ್ಮನೂ ಬರ್ತಿರ್ಲಿಲ್ಲ. ಮತ್ತು ನನಗೂ ಸ್ವಲ್ಪ ಒಂಥರ ಅಯ್ಯೋ ಅಂತ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಮಾಡ್ತಿರೋದು ಏನೋ ಒಂಥರ ಅನ್ನಿಸ್ತು. ಹಾಗಾಗಿ ಮಾಡ್ಕೊಳಕ್ಕಾಗಲಿಲ್ಲ ಜಾಸ್ತಿ ವೀಡಿಯೋಸ್. ಹಾಗೂ ಸ್ವಲ್ಪ ಮಾಡ್ಕೊಂಡಿದ್ದೀನಿ ನೋಡಿ. ಮೋಸ್ಟ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಗೈಸ್, ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಇವಾಗ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ, ಓಕೆನಾ? ಥ್ಯಾಂಕ್ ಯು. ನೋಡಿ ಗೈಸ್, ಇವರೇ ನಮ್ಮಮ್ಮ ಬಂದರು. ಅವರು ಕೂಡ ಊರಿಂದ. ಈಗ ಮೊಮ್ಮಗ ಎಲ್ಲಿ ಅಂತ ಕೇಳಿದ್ರು. ಸ್ಕೂಲ್ಗೆ ಹೋಗಿದ್ದಾನೆ ಅಂತ ಅಂದೆ. ಅದಕ್ಕೆ ಅವ್ನು ಬರಲಿ ಅಂತ ಬರೋ ತನಕ ಅಲ್ಲೇ ವೆಯ್ಟ್ ಮಾಡ್ತಾ ಇದ್ದಾರೆ ನೋಡಿ. ಅಲ್ಲೇ ಮೇಲೂ ಕುತ್ಕೊಂಡಿಲ್ಲ. ಬಂದ ಅವನು. ಶನಿವಾರ ಅಲ್ವಾ, ಬೇಗನೆ ಬಂದ ತಕ್ಷಣ ಅವನನ್ನು ತಪ್ಕೊಂಡು ಮುದ್ದು ಮಾಡಿ ದೃಷ್ಟಿ ತೆಗೆದು ಹೋಗೋಣ ನಡಿಯಪ್ಪ ಅಜ್ಜಿ ಮನೆಗೆ ಹೋಗೋಣ ಅಂತ ಹೇಳಿದ್ರು. ಅವನು ಎದ್ದು ರೆಡಿ ಆದ ನೋಡಿ. ರೆಡಿ ಆಗ್ತಾ ಇದ್ದ, ರೆಡಿ ಫ್ರೆಶ್ ಬೇಗನೆ ಆದ. ಗೈಸ್ ರೆಡಿ ಆಗಿಬಿಟ್ಟು ಎಲ್ಲರೂ ಕೂಡ ಹೊರಟ್ವಿ. ನಾನು, ಅಮ್ಮ, ಇವರು ಮತ್ತು ನನ್ನ ಮಗ ಹಾಸನ ಬಸ್ ಸ್ಟ್ಯಾಂಡಿಂದ, ಹಾಸನ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಅಲ್ಲಿಗೆ ಡ್ರಾಪ್ ಮಾಡಿ ನಾವು ಬಸ್ ಹತ್ಕೊಂಡು ಹೋಗ್ತೀವಿ ಅಂತ ಹೇಳಿದೆ. ಸರಿ ಅಂತ ಅಂದ್ಬಿಟ್ಟು ಇವರು ಕೂಡ ಹಾಸನ್ಗೆ ಬಸ್ ಸ್ಟ್ಯಾಂಡ್ ಹತ್ತಿಗೆ ಡ್ರಾಪ್ ಮಾಡ್ತೀನಿ ಅಂತ ಅಂದ್ಕೊಂಡು ಬಂದರು. ಬರ್ತಾ ಅಲ್ಲೊಂದು ಮೇನ್ ರೋಡ್ ಇದೆ ಗೈಸ್, ಅಲ್ಲಿ ಫುಲ್ ಟ್ರಾಫಿಕ್. ಅವ್ರು ಸ್ಯಾಟರ್ಡೆ ಅಲ್ವಾ, ಬೇಗನೆ ಸ್ಕೂಲ್ ಬಿಟ್ಬಿಟ್ಟಿದೆ. ಸೊ ಟ್ರಾಫಿಕ್ ಆಗಿಬಿಡ್ತು. ಹಂಗೆ ಶಾರ್ಟ್ಕಟ್ಟಲ್ಲಿ ಕರ್ಕೊಂಡು ಬಂದು ಹೋಗ್ತಾ ಇದ್ರು. ಹಾಗೆ ಅಲ್ಲೊಂದು ಸ್ಕೂಲ್ ನೋಡಿದ್ವಿ ಗೈಸ್. ನನ್ನ ಮಗ ಏನು ಗೊತ್ತಾ, ಯಾವ ಸ್ಕೂಲ್ ನೋಡಲಿ, ಅಪ್ಪ ನಾನು ಆ ಸ್ಕೂಲಿಗೆ ಸೇರಿಸ್ಬೇಕಿತ್ತು, ಅಪ್ಪ ನಾನು ಕಾಲೇಜ್ ಆದಮೇಲೆ ಆ ಸ್ಕೂಲ್ಗೆ ಹೋಗ್ತೀನಿ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಹೇಳ್ತಾ ಇದ್ದೆ ಅವನಿಗೆ, ನೆಕ್ಸ್ಟ್ ನೀನು ಹಾಸ್ಟೆಲ್ಗೆ ಹಾಕ್ತೀನಿ ಬಾ ಅಂತ ಹೇಳ್ತಾ ಇದ್ದೆ. ಅವನು ಇಲ್ಲ ನಾನು ಹಾಸ್ಟೆಲ್ಗೆ ಹೋಗಲ್ಲ, ನಾನು ನಿಮ್ಮ ಜೊತೆನೇ ಓದ್ತೀನಿ ಅಂತ ಹೇಳ್ತಾ ಇದ್ದ. ಅದಕ್ಕೆ ಹಂಗೆ ರೇಗಿಸ್ಕೊಂಡು ಸರಿ ಆಯಿತು, ಯಾವ ಸ್ಕೂಲ್ಗಾದರೂ ಸೇರ್ಕೊಳ್ಳುವಂತೆ, ಯಾವ ಕಾಲೇಜಿಗಾದರೂ ಸೇರ್ಕೊಳ್ಳುವಂತೆ, ಅವ್ರನ್ನ ಚೆನ್ನಾಗಿ ಓದು ಅಷ್ಟೇ ಅಂತ ಹೇಳ್ಕೊಂಡು ಹೋಗ್ತಾ ಇದ್ವಿ. ರೋಡೆಲ್ಲ ತುಂಬ ಬ್ಲಾಕ್ ಆಗಿತ್ತು ಫ್ರೆಂಡ್ಸ್. ಏನೋ ಪ್ರಾಬ್ಲಮ್ ಆಗಿತ್ತು ಅನಿಸುತ್ತೆ ರೋಡಲ್ಲಿ. ಹಾಗಾಗಿ ಕಂಪ್ಲೀಟ್ ಬ್ಲಾಕ್ ಆಗಿತ್ತು. ಸೊ ಶಾರ್ಟ್ಕಟ್ಟಲ್ಲಿ ಬಂದಿದ್ದಕ್ಕೆ ನಮಗೆ ಪರವಾಗಿಲ್ಲ. ಹಾಗೆ ಬಂದ್ವಿ ನೋಡಿ ಗೈಸ್. ಮೈಸೂರಿಗೆ ಬಂದ್ವಿ. ಆದರೆ ನಾವು ಈ ರೂಟಿಂದ ಏನು ಬರ್ತಿರ್ಲಿಲ್ಲ. ನಾವು ಇನ್ಕಲ್ ಬಂದು ಹಾಗೆ ಅಲ್ಲಿಂದನೇ ಬಸ್ ಸ್ಟ್ಯಾಂಡಿಗೆ ಬರ್ತೀವಿ. ಆದರೆ ಇವತ್ತು ಆಗಸ್ಟ್ ಫಸ್ಟ್ ಇತ್ತಲ್ವಾ, ಆ ದಿನ ಇವತ್ತು ಮೈಸೂರಲ್ಲಿ ವಿವೇಕಾನಂದ ಅವ್ರದ್ದು ಸ್ಮಾರಕದ್ದು ಉದ್ಘಾಟನೆ ಐತಂತೆ. ಹಾಗಾಗಿ ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಮೋದಿಜಿ ಇದ್ದಾರಲ್ಲ, ಅವರು ಕೂಡ ಬರ್ತಾ ಇದ್ರು ಅಂತ ಇನಾಗ್ರೇಷನ್ಗೆ ಅಂತ ಅಂದ್ಬಿಟ್ಟು. ಹಾಗಾಗಿ ಅದು 4:30ಗೋ 4ಗೋ ಏನೋ ಇತ್ತು ಅನ್ಸುತ್ತೆ. ಹಾಗಾಗಿ ಅವರು ನಾವು ಅಲ್ಲಿ ಇನ್ಕಲ್ ತನಕ ಬಂದು ಇನ್ನೊಂದು 10-15 ಮಿನಿಟ್ಸ್ ಆಗಿದ್ರೆ ಅಲ್ಲಿಂದನೇ ಹೋಗ್ಬಿಡ್ತಾ ಇದ್ವಿ. ಆದರೆ ಅದಾಗಲಿಲ್ಲ. ಅಲ್ಲೇ ಕೂಡ ಸ್ಟಾಪ್ ಮಾಡಿ ಪೊಲೀಸವರು, ಅಲ್ಲಿ ಇನ್ನೊಂದು ರೋಡ್ ಇದೆ ಮತ್ತು ಅಲ್ಲಿಂದ ಹೋಗಿ ಎಲ್ಲರೂ ಅಂತ ಅಂದ್ಬಿಟ್ಟು ಅಲ್ಲಿಂದನೇ ಬಸ್ಗಳನ್ನ ಬಿಟ್ಟರು. ಅನ್ಫಾರ್ಚುನೇಟ್ಲಿ ಏನು ಗೊತ್ತಾ, ನಮ್ಮ ಡ್ರೈವರ್ ಆಗಲಿ ಕಂಡಕ್ಟರ್ ಬಂದು ಈ ಸೈಡ್ ಅವ್ರು ಆಗಿರಲಿಲ್ಲ. ಅವ್ರು ಬಂದು ಉತ್ತರ ಕರ್ನಾಟಕ ಸೈಡ್ ಅವ್ರು ಆಗಿಬಿಟ್ಟಿದ್ರು. ಅವ್ರಿಗೆ ರೂಟ್ ಬೇರೆ ಗೊತ್ತಿಲ್ಲ. ಅವ್ರು ಯಾವ ರೂಟ್ ಹೇಳ್ತಾರೆ, ಪಾಪ ಇಲ್ಲೋಗಿ ಅಂದರೆ ಇಲ್ಲಿ ಅಲ್ಲಿ. ಹಾಗೆ ಇನ್ಕಲ್ಲಿಂದ ಶಬರ್ ಬಸ್ ಸ್ಟ್ಯಾಂಡಿಗೆ ಬರೋದಕ್ಕೆ ಮಿನಿಮಮ್ 1.5 ಅವರ್ ತೊಗೊಂಡಿದ್ದಾರೆ ಗೈಸ್ ಬರೋದಕ್ಕೆ. ತುಂಬ ಅಂದರೆ ತುಂಬ ಟ್ರಾಫಿಕ್ಸ್ ನೋಡಿ. ಇಲ್ಲಿ ತೋರಿಸ್ತೀನಿ ಎಷ್ಟು ಟ್ರಾಫಿಕ್ ಅಂದರೆ ಮೂವೇ ಆಗ್ತಿರ್ಲಿಲ್ಲ. ಇಲ್ಲಿ ಮಾತ್ರ ಮೂವ್ ಆಯ್ತಾ. ಬಟ್ ಇಲ್ಲಿ ನೋಡಿ ಸ್ವಲ್ಪನೂ ಮೂವ್ ಆಗ್ತಾ ಇರಲಿಲ್ಲ. ಅಯ್ಯೋ ಖುಷಿ ಅನ್ನಿಸ್ತು. ಅಯ್ಯೋ ಹೌದಾ, ನಮಗೆ ಗೊತ್ತಿರಲಿಲ್ಲ ಗೈಸ್ ಇಲ್ಲಿ ಮೋದಿಜಿಯವ್ರು ಬರ್ತಾರೆ ಅಂತ. ಅಯ್ಯೋ ಹಂಗಾಗಿದ್ದಿದ್ರೆ ಸ್ವಲ್ಪ ಬೇಗನೆ ಬರ್ಬೋದಿತ್ತಲ್ವಾ, ಬೇಗ ಅಂತ ಖುಷಿ ಅಂತ ಅನ್ನಿಸ್ತು. ಹಾಗೆ ಅಲ್ಲೆಲ್ಲ ಸ್ವಲ್ಪ ಮೋದಿಜಿಯವ್ರು ಬರ್ತಾ ಇದ್ರಲ್ಲ, ಹಾಗಾಗಿ ಮಕ್ಕಳ ಕಡೆಯಿಂದ ವೆಲ್ಕಮ್ ಟು ಮೋದಿಜಿ ಸರ್ ಅಂತ ಅಂದ್ಬಿಟ್ಟು ತುಂಬ ಅದೆಲ್ಲದನ್ನು ಏನು ಹೇಳ್ತಾರೆ ಅದಕ್ಕೆ, ಅದೆಲ್ಲ ವೀಡಿಯೋಸ್ ಎಲ್ಲ ಮಾಡ್ತಾ ಇದ್ರು. ಒಂಥರ ಚೆನ್ನಾಗಿತ್ತು. ಅಂದರೆ ನಂಗೆ ಅಲ್ಲಿ ವೀಡಿಯೋ ಮಾಡೋಕ್ಕೂ ಕೂಡ ಆಗಲಿಲ್ಲ. ಬ್ಯಾನರ್ಸ್ ಎಲ್ಲ ಹಾಕಿದ್ರು, ಚೆನ್ನಾಗಿತ್ತು ಗೈಸ್ ನೋಡೋದಕ್ಕೆ. ಬಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ.
ತುಂಬ ಅಂದರೆ ತುಂಬ ಟ್ರಾಫಿಕ್ಕು ಗೈಸ್. ಎಷ್ಟಂದರೆ ನೋಡಿ ಈ ಲೈನ್ ಹೋಗ್ತಾ ಇದೆ. ಬಟ್ ಆ ಲೈನ್ ಮಾತ್ರ ಮೂವೇ ಆಗ್ತಾ ಇಲ್ಲ. ಈ ಲೈನ್ ಇಲ್ಲಿವಾಗ ನಾವು ಮೂವ್ ಆದ್ವಿ. ಬಟ್ ಅಲ್ಲಿ ಮುಂದೆ ಮೂವ್ ಆಗೋಕ್ಕಾಗಲಿಲ್ಲ. ಆಮೇಲೆ ಸರಿ ಅಂತ ಅನ್ಕೊಂಡು ನಾವು ಹಂಗೂ ಬಸ್ ಸ್ಟ್ಯಾಂಡ್‌ಗೆ ಹೋಗೋಕ್ಕಾಗಲಿಲ್ಲ ಗೈಸ್. ಆಮೇಲೆ ಏನು ಮಾಡಿದ್ವಿ, ಮಿಡ್ಲಲ್ಲಿ ಬರುತ್ತೆ ಒಂದು ಆರ್ಗೆಂಟ್ ಅಂತ ಒಂದು ಸ್ಟಾಪ್ ಬರುತ್ತೆ. ಆಲ್ಮೋಸ್ಟ್ ಅಲ್ಲಿ ಇರೋರಿಗೆ ಗೊತ್ತಿರುತ್ತೆ. ಆ ಸ್ಟಾಪಲ್ಲಿ ಇಳಿದ್ವಿ. ಇಳಿದ್ಬಿಟ್ಟು ಸರಿ ಹೋಗೋಣ ಬಿಡು ನೆಕ್ಸ್ಟ್ ಯಾವುದಾದ್ರೂ ಬಸ್‌ಗೆ, ಮತ್ತೆ ಬಸ್ ಸ್ಟ್ಯಾಂಡ್‌ಗೆ ಹೋದ್ರೆ ರಿಟರ್ನ್ ಬರೋದಕ್ಕೆ ಮತ್ತೆ ಇನ್ನು ಅಷ್ಟೇ ಟೈಮ್ ಆಗುತ್ತೆ ಅಂತ ಅಂದ್ಕೊಂಡು ಹೋಗ್ತಾ ಇದ್ವಿ. ನನ್ನ ಮಗ ಹೊರಗಡೆ ಎಲ್ಲ ಮೋದಿಜಿ ಥರ ನೋಡ್ಬೋದಾ ಅಂತ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದ. ನಾನು ಹಾಗೆ ಇಲ್ಲ ಆಗಲ್ಲ ಮಗನೇ ಅಂತ ಹೇಳ್ತಾ ಇದ್ದೆ. ಬನ್ನಿ ನೋಡೋಣ, ಕೇಳ್ತೀನಿ ಅವನ ಯಾರು ಬರ್ತಾರೆ ಏನಂತ, ಅವನೇನು ಹೇಳ್ತಾನೆ ನೋಡೋಣ. ಎಲ್ಲಿದೆಯಮ್ಮ? ಚೆನ್ನಾಗಿದೆ. ಎಲ್ಲಿದೆಯಾ ಅಂದೆ? ಮೈಸೂರಲ್ಲಿ ಯಾರು ಬರ್ತಾರಮ್ಮ ಮೈಸೂರಿಗೆ? ಮೈಸೂರಿಗೆ ಬರ್ತಾರೆ ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ. ಮೋದಿಜಿ ಅನ್ಬೇಕು. ನರೇಂದ್ರ ಮೋದಿ. ವೆರಿ ಗುಡ್. ಬಸ್ಸಿಂದ ಇಳಿದ್ಬಿಟ್ಟು, ಅದೇ ಹೇಳಿದ್ನಲ್ಲ ಒಂದು ಸ್ಟಾಪಲ್ಲಿ ಇಳಿದೆ ಅಂತ, ಇಳಿದ್ಬಿಟ್ಟು ಅಲ್ಲಿಂದ ಇನ್ನೊಂದು ಊರಿಗೆ ಬಂದು ಪ್ರೈವೇಟ್ ಗಾಡೀಲಿ ಬಂದು ಅಲ್ಲಿ ಇಳಿದು ಅಲ್ಲಿಂದ ಆಟೋ ಮಾಡಿಕೊಂಡು ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ. ಅಂದರೆ ಅಜ್ಜಿ ಮನೆಯವ್ರಿಗೆ ಬಸ್ ಇಲ್ಲ ಗೈಸ್. ಅಲ್ಲಿ ಇಳಿದ್ಬಿಟ್ಟು ಆಟೋ ಮಾಡ್ಕೊಂಡೇ ಹೋಗಬೇಕು. ಈ ಅಣ್ಣ ಕೂಡ ಪಾಪ ಮನೆ ಹತ್ರ ಹೋಗಿದ್ರು. ನಾನೇ ಅವ್ರಿಗೆ ಹೇಳಿದೆ, ಅಣ್ಣ ಒಂದು ಸ್ವಲ್ಪ ಡ್ರಾಪ್ ಮಾಡ್ತೀರಾ, ಸಂಜೆ ಆಗಿಬಿಟ್ಟಿದೆ ಒಂಚೂರು ಅಂತ ಹೇಳಿದೆ. ಸರಿ ಅಮ್ಮ ಆಯಿತು ಅಂತ ಅಂದ್ಕೊಂಡು, ಆ್ಯಕ್ಚುಲಿ ಅವ್ರ ಡ್ಯೂಟಿ ಅವರ್ ಮುಗ್ದಿತ್ತು ಅನಿಸುತ್ತೆ, ಮುಗಿದ್ಬಿಟ್ಟು ಮನೆಗೆ ಹೋಗಿದ್ರು. ಆದರೂ ಪರವಾಗಿಲ್ಲ ಅಂತ ಅಂದ್ಕೊಂಡು ನಮಗೋಸ್ಕರ ಬಂದರು. ನೋಡಿ ಗೈಸ್, ಆಟೋದಲ್ಲಿ ಏನು ಬಿಲ್ಡಪ್ ತಗೋತಾ ಇದ್ದಾನೆ ನೋಡಿ ನನ್ನ ಮಗ. ಫುಲ್ ಬಿಲ್ಡಪ್ ಗೈಸ್ ಆಯಿತಾ ಅವನು. ಖುಷಿ ಆಗ್ತಾ ಇತ್ತು ನಮಗೂ. ಅಜ್ಜಿ ಮನೆಗೆ ಹೋಗ್ತಾ ಇದ್ವಲ್ಲ, ಅಜ್ಜಿಗೆ ಹೇಳಿಲ್ಲ. ಆಲ್ರೆಡಿ ಅದು ಹೇಳಿದ್ನಲ್ಲ ನಾನು, ಅಲ್ಲಿ ನಮ್ಮ ಚಿಕ್ಕಮ್ಮನ ಮಗಳು ಕೂಡ ಬಂದಿದ್ಲು. ಅವಳಿಗೆ ಹೇಳಿದ್ದೆ ನಾನು ಬರ್ತಾ ಇದ್ದೀನಿ ಅಂತ, ಹೇಳೋಕೆ ಹೋಗಬೇಡ ಅಂತ ಅಂದ್ಬಿಟ್ಟು ಸರಿ ಅಂತ ಅಂದ್ಲು. ಇಲ್ಲಿಂದಲೇ ನಾವು ಸ್ವಲ್ಪ ಅಜ್ಜಿಗೆ ಸ್ನ್ಯಾಕ್ಸ್ ಎಲ್ಲ ತೊಗೊಂಡ್ಬಿಟ್ಟು, ಹಾಲು ಮೊಸರು ಇರುತ್ತಲ್ಲ ಮನೆಗೆ ಬೇಕು. ಯಾಕೆಂದರೆ ಅಜ್ಜಿಗೆ ನಾವು ಏನೂ ಹೇಳ್ದಿರೋದ್ರಿಂದ ಅಜ್ಜಿ ಏನೂ ತೊಗೊಂಡಿರೋದಿಲ್ಲ, ಒಬ್ಬರೇ ಇರ್ತಾರೆ. ಹಾಗಾಗಿ ಅವ್ರಿಗೇನು ಅವಶ್ಯಕತೆ ಇರಲ್ಲ ಅಂತ ಏನು ಜಾಸ್ತಿ ಐಟಮ್ಸ್ ಎಲ್ಲ ಇಟ್ಕೊಂಡಿರಲ್ಲ ಮನೇಲಿ. ಹಾಗಾಗಿ ಇಲ್ಲಿಂದನೇ ಎಲ್ಲದೂ ತೊಗೊಂಡು ಹೋಗ್ತಾ ಇದ್ವಿ. ಅಮ್ಮನ ತವ್ರ ಮನೆ ಅಲ್ವಾ. ನಾನು ಲಾಸ್ಟ್ ವೀಕ್ ನಾನು ಹಾಕಿದ್ದೆ, ನನ್ನ ತವ್ರ ಮನೆ ನೋಡಿದ್ರೆ, ಮನೆ ರೋಡ್ ನೋಡಿದ್ರೆ ಎಷ್ಟು ನಮಗೆ ಖುಷಿ ಆಗುತ್ತೆ ಅಂತ. ಅದೇ ಫೀಲ್ ಈ ವೀಕ್ ನಮ್ಮ ಅಮ್ಮಂಗೆ ಆಗ್ತಾ ಇದೆ ನೋಡಿ. ಅಜ್ಜಿ ಕಾಯ್ತಾ ಇದ್ದಾರೆ, ನೋಡಬೇಕು ಏನಾಗುತ್ತೆ ಅಂತ. ಆಮೇಲೆ ನನ್ನ ಮಗನಿಗೂ ಹೇಳ್ತಿದ್ದೆ. ನನ್ನ ಮಗ ಹೊರಗಡೆ ಬಿಡಲ್ಲ ಗೈಸ್. ನಾನು ಸ್ವಲ್ಪ ಜಾಸ್ತಿ ಆಟ ಆಡೋಕ್ಕೆ, ಸ್ವಲ್ಪ ಎಲ್ಲಿ ಬೀಳ್ತಾನೋ ಹೇಳ್ತಾನೋ ಅಂತ ಅಂದ್ಬಿಟ್ಟು ಸ್ವಲ್ಪ ರೆಸ್ಟ್ರಿಕ್ಟ್ ಮಾಡ್ತೀನಿ. ಇಲ್ಲಿ ಏನಾಗ್ಬಿಡುತ್ತೆ ಅಂದರೆ ಅಜ್ಜಿ ಇಬ್ಬರು ಇರ್ತಾರಲ್ಲ, ಹೋಗ್ಲಿ ಬಿಡು ಅಂತ ಅಂದ್ಬಿಟ್ಟು ಬಿಡ್ತಾರೆ. ಅದೇ ಖುಷಿ ನನ್ನ ಮಗನಿಗೆ ಇಲ್ಲಿ ಬರೋದಕ್ಕೆ. ಗೈಸ್, ಈ ಊರಲ್ಲಿ ಒಂದು ದೇವಸ್ಥಾನ ಇದೆ, ಬೆಟ್ಟ ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಬೆಟ್ಟ. ಇನ್ನೊಂದ್ಸಲ ಆ ಬೆಟ್ಟ ಹೋದಾಗ ತೋರಿಸ್ತೀನಿ. ತುಂಬ ಪವರ್ಫುಲ್ ಬೆಟ್ಟ ಅಂತ ಹೇಳ್ತಾರೆ. ಮಲ್ಲಪ್ಪ ಬೆಟ್ಟ ಅಂತಂದ್ಬಿಟ್ಟು, ಅಂದರೆ ಅದು ತಣ್ಣೀರು ಮಲ್ಲಪ್ಪ ಅಂತಲೂ ಹೇಳ್ತಾರೆ. ಹೋದಾಗ ಅದ್ರ ಸ್ಟೋರಿ ತಿಳ್ಕೊಂಡು ಅಲ್ಲಿಗೆ ಹೋಗ್ಬಿಟ್ಟು ಒಂದ್ಸಲ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಚೆನ್ನಾಗಿತ್ತು ನೇಚರ್ ಎಲ್ಲ. ಸ್ವಲ್ಪ ಇಲ್ಲಿ ಜಾಸ್ತಿ ಬೆಟ್ಟ ಗುಡ್ಡಗಳೇ ಇರುತ್ತೆ. ತುಂಬ ಚೆನ್ನಾಗಿತ್ತು. ಹೋಗ್ತಾ ಇದೀವಿ ನೋಡಿ. ಸ್ವಲ್ಪ ಇಲ್ಲೆಲ್ಲ ಮರ ಗಿಡಗಳು ಸ್ವಲ್ಪ ಕಡಿಮೆ. ಅಂದರೆ ಇಲ್ಲಿ ಜಾಸ್ತಿ ನೀಲಗಿರಿ ಬೆಳೀತಾರೆ ಗೈಸ್. ಇಲ್ಲಿ ಬೇರೆ ಇದೆಲ್ಲ ಜಾಸ್ತಿ ಕಡಿಮೆ, ನೀಲಗಿರಿ ಅದು ತುಂಬ. ಅಜ್ಜಿ ಊರಿಗೆ ಎಂಟ್ರಿ ಆದ್ವಿ. ಇಲ್ಲಿ 2 ದೇವಸ್ಥಾನಗಳಿದೆ. ಒಂದು ವೀರಭದ್ರೇಶ್ವರ ದೇವರು ಇದೆ ಇಲ್ಲಿ. ಇದು ಇವಾಗ ಹೊಸದಾಗಿ ಓಪನ್ ಆಗಿದ್ದು ಇಲ್ಲಿ. ಚೆನ್ನಾಗಿದೆ 2 ದೇವಸ್ಥಾನಗಳು ಕೂಡ. ಹಾಗೆ ನೆಕ್ಸ್ಟ್ ಮುಂದೆ ಹೋದರೆ ಇಲ್ಲಿ ಮಹದೇಶ್ವರ ದೇವಸ್ಥಾನ. ಇದು ಕೂಡ ತುಂಬ ಚೆನ್ನಾಗಿದೆ ಗೈಸ್. ಪವರ್ಫುಲ್ ಕೂಡ ದೇವರು. ಯಾರಾದರೂ ಈ ಕಡೆ ಸೈಡ್ ಇದ್ದರೆ ಬನ್ನಿ. ನೋಡಿ ಗೈಸ್, ಇವಾಗ ಹೋಗ್ತಾ ಇದ್ದೀವಿ. ಅಜ್ಜಿ ಮನೆ ಎಂಟ್ರಿ ಆಗ್ತಾ ಇದ್ದೀವಿ. ನೋಡೋಣ, ಅಜ್ಜಿ ಗೊತ್ತಿಲ್ಲ, ಫಸ್ಟ್ ಸಡನ್ನಾಗಿ ನೋಡಿ ಅಜ್ಜಿ ಏನು ಎಕ್ಸ್ಪ್ರೆಸ್ ಮಾಡ್ತಾರೆ ಗೊತ್ತಾ. ನಮ್ಮ ಅಜ್ಜಿ ಜಾಸ್ತಿ ಎಕ್ಸ್ಪ್ರೆಸ್ಸೇ ಮಾಡಲ್ಲ. ತೋರಿಸ್ತೀನಿ ಬನ್ನಿ ಬೇಕಾದರೆ. ನಾವು ಹೋಗೋ ತನಕ ಎಷ್ಟು ಖುಷಿಯಾಗಿ ಹೋದ್ವಿ ಗೈಸ್ ಗೊತ್ತಾ. ಅಲ್ಲಿ ಏನು ಎಕ್ಸ್ಪ್ರೆಸ್ಸೇ ಇಲ್ಲ ಆಯಿತಾ. ನೋಡಿ ಬೇಕಾದ್ರೆ ತೋರಿಸ್ತೀನಿ. ಆಮೇಲೆ ಬರೀ ಅಜ್ಜಿದು ಗೊತ್ತಲ್ಲ ನಿಮಗೆ, ಊರು ಸೈಡ್ ಹೋಯ್ತು ಅಂತಂದರೆ ಎಣ್ಣೆ ಹಚ್ಕೊಬಂದಿಲ್ಲ, ಅಯ್ಯೋ ಬಳೆ ಹಾಕೊಂಡು ಬಂದಿಲ್ಲ, ಇದೇ ಥರ ಹೇಳಿಸ್ತಾ ಇದ್ರು. ನಾವು ಅದಕ್ಕೆ ಬೈಕೊಂಡು, ನಾವು ರೇಗಿಸ್ಕೊಂಡು, ಹಿಂಗೆ ಸುಮ್ಮನೆ ಕಾಮಿಡಿಗೆ ಅನಿಸ್ತಾ ಆಯಿತಾ. ಹಿಂಗೆ ಹೋಗಿದ ತಕ್ಷಣನೇ ಚೆನ್ನಾಗಿದ್ದೀರಾ ಅಂತಾನೆ ಕೇಳಿಲ್ಲ ಗೈಸ್ ನಿಮಿತ. ಅಯ್ಯೋ ತಲೆ ತೂರಾಡ್ತಾ ಇತ್ತಲ್ಲ, ಎಣ್ಣೆ ಹಚ್ಕೊಬರ್ಬಾರ್ದಾ, ಇದೇ ಥರ ಕಾನ್ವರ್ಸೇಷನ್ ಸ್ಟಾರ್ಟ್ ಆಗೋಯ್ತು. ನನ್ನ ತಂಗಿ ಹೋಗಿದ್ಲು. ನಾವು ಹೋಗೋ ತನಕ ಪಾಪ ಅವಳು ಬೆಂಗಳೂರಿಂದ ಬಂದಿದ್ಲು. ಅವಳಿಗೆ ಪಾತ್ರೆ ತೊಳೆಗೆ ಬಿಟ್ಬಿಟ್ಟು ಹೇಳಿದಾಳೆ ಅನ್ಸುತ್ತೆ, ನಾವು ಬರ್ತೀವಿ ಅಂತ ಕಾಯ್ತಾ ನಿಂತಿದ್ದಾರೆ. ಇದೆ ನೋಡಿ ಗೈಸ್ ನಮ್ಮ ಅಜ್ಜಿ ಮನೆ. ಒಂಥರ ಖುಷಿ ಅಜ್ಜಿ ಮನೆ ಕೂಡ. ಇಲ್ಲಿ ಒಂದು ಸ್ವೀಟ್ ಮೆಮೊರೀಸ್ ಕೂಡ ಇದೆ. ಯಾವಾಗಲಾದ್ರೂ ಒಂದು ಟೈಮ್ ಹೇಳ್ತೀನಿ. ಚೆನ್ನಾಗಿದೆ. ಹಾಗೆ ಅಣ್ಣಗೆ ಹೇಳ್ಬಿಟ್ಟು ಥ್ಯಾಂಕ್ಸ್ ಅಂತ ಹೇಳಿ ಅಣ್ಣನ ಕಳಿಸಿ ಬಂದೆ. ನೋಡಿ ನಮ್ಮ ಅಜ್ಜಿ ನನ್ನ ಮಗನ ಎತ್ಕೊಳ್ಳೋಕೆ ಅಂತ ಕಾಯ್ತಾ ಇದ್ದಾರೆ. ಅವನು ಹೋಗ್ತಾ ಇಲ್ಲ. ಅವನಲ್ಲಿ ಅವ್ರ ಚಿಕ್ಕಿ ಮಾತಾಡಿಸ್ತಾ ಇದ್ದಾನೆ.
ಅದಕ್ಕೆ ಹೇಳ್ತಾ ಇದ್ದಾರೆ ಅಜ್ಜಿ. ನೋಡಿ ಗೈಸ್, ಇದು ನಾಯಿ, ಇದ್ರ ಬಗ್ಗೆ ಹೇಳ್ತೀನಿ ಆಯ್ತಾ. ಅಜ್ಜಿ ಹೇಳ್ತಾವ್ರೆ ನಿಮ್ಮ ಅವಳು ಬಂದ್ಲು ಅಲ್ಲೋಗಿ ಮಾತಾಡ್ಸು ಅಂತ. ಹಾಗಾಯ್ತು ಏನು ಗೊತ್ತಾ, ನೋಡಿ ನಮ್ಮ ಅಜ್ಜಿ ಫಸ್ಟ್ ಹೇಳ್ತೀನಿ. ಎಷ್ಟು ಇಷ್ಟಪಡ್ತಾವೆ ನೋಡಿ, ಮುದ್ದು ಮಾಡ್ತಾ ಇದ್ದಾರೆ. ಇವರೇ ಗೈಸ್ ನಮ್ಮ ಅಜ್ಜಿ. ಒಂದು 88 ಇಯರ್ಸ್ ಆಗಿದೆ. ಒಬ್ಬರೇ ಇರ್ತಾರೆ ಈ ಮನೇಲಿ. ಬನ್ನಿ ನಮ್ಮ ಊರುಗಳಿಗೂ ಅಂತ ನಮ್ಮ ಮನೆಗಳಿಗೆ ಬಂದರೂ ಎಲ್ಲೂ ಬರೋದಿಲ್ಲ ಗೈಸ್. ಇದು ನಾಯಿ ಗೊತ್ತಾ, ನಮ್ಮ ಅಜ್ಜಿ ಮನೆ ಹತ್ರ ಇದೆ. ನಾನು ಅಪರೂಪಕ್ಕೆ ಹೋದ್ರೆ ಒಂದು ಬಿಸ್ಕೆಟು ಆ ಥರ ಏನಾದರೂ ಆಗ್ತಾ ಇದ್ದೆ ಮುಂಚೆ. ಅದಕ್ಕೆ ನೋಡ್ಬಿಟ್ಟು ನಮ್ಮನ್ನು ಬಂದರೆ ಸಾಕು, ಎಲ್ಲಿ ಎಷ್ಟೊತ್ತಿಗೆ ಹೋಗ್ಲಿ ಆಯ್ತಾ ಬರ್ತಾನೆ ಇರುತ್ತೆ. ನಾವಿಲ್ಲದ ಟೈಮಲ್ಲಿ ಬರಲ್ಲ. ನೋಡಿ ಗೈಸ್, ನನ್ನ ತಂಗಿ ಜೊತೆ ಹೋಗಿದ್ವಲ್ಲ, ಈಗ ಸ್ನ್ಯಾಕ್ಸ್ ಎಲ್ಲ ತಗೊಂಡು ಹೋಗಿದ್ವಿ. ಗೋಬಿ ಮಸಾಲೆ ಪುರಿ ಎಲ್ಲ ತಗೊಂಡು ಹೋಗಿದ್ದೆ. ಅದನ್ನ ತಿಂತಾ ಇದ್ವಿ. ಎಲ್ಲ ತಿಂದು ನಾನು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಗೊತ್ತಾ ಗೈಸ್, ನನ್ನ ತಂಗಿ ಇದ್ದರೆ ನನ್ನ ಮಗ ನನ್ನ ಹತ್ರ ಬರೋದೇ ಇಲ್ಲ. ಯಾವಾಗಲೂ ಅವಳ ಜೊತೆ ಇರ್ತಾನೆ. ನೋಡಿ ನೈಟ್ ಆಗಿದೆ, ಇಬ್ಬರು ಈ ಥರ ಕಿರ್ಚಾಡ್ತಾ ಇದ್ರು. ಅದೇನೋ ಹೇಳ್ತಾರೆ ಆಟ ಆಡ್ತಾ ಇದ್ರು. ನೋಡಿ ಇಲ್ಲಿ ಬಂದು ಸ್ಟಾರ್ಟ್ ಮಾಡಿದ್ರು. ನೈಟ್ ಆಗಿದೆ ಗೈಸ್, ಇದು 10:30. ಅಕ್ಕಪಕ್ಕ ಎಲ್ಲ ಮಲ್ಕೊಂಡವ್ರೆ, ಆದರೆ ಇವರಿಬ್ರು ಬಿಟ್ಟಿಲ್ಲ. ಫುಲ್ ಆಟ ಆಡಿದ್ದಾರೆ, ಕಿರ್ಚಾಡಿದ್ದಾರೆ. ಫುಲ್ ಅಂದರೆ ಗೆಲ್ಬೇಕಲ್ಲ. ಅಲ್ಲಿಗೆ ನಮ್ಮ ಅಪ್ಪಾಜಿ ತಮ್ಮ ಒಬ್ಬರಿದ್ದಾರೆ ಆಯಿತಾ, ಲಾಸ್ಟ್ನೇವರು. ಅವರು ಕೂಡ ಬಂದಿದ್ರು, ಖುಷಿ ಆಗಿತ್ತು. ಅವರು ಬೇರೆ ಏನೋ ತೋರಿಸ್ತಾ ಇದ್ರು, ಹೇಳ್ತೀನಿ. ಅವರು ಚಂದ್ರು ನೋಡ್ತಾ ಇದ್ರು. ಚಂದ್ರ ಎಷ್ಟು ಚೆನ್ನಾಗಿದ್ದಾರಲ್ವಾ, ಅಯ್ಯೋ ನಾವು ನೋಡೋದೇ ಇಲ್ಲ, ಹೊರಗಡೆ ಇದ್ದೀವಲ್ಲ ಅಂತ. ವಯಸ್ಸಿಗೆ ಗೊತ್ತಾ, ನೆನಪಿದ್ಯಾ ಆಟ ಆಡೋದು? ನಾವು ಚಿಕ್ಕವರಿದ್ದಾಗ ಆಟ ಆಡ್ತಿದ್ವಿ. ಈಗ ನನ್ನ ಮಗನ ಜೊತೆ ಇವತ್ತಿಗೂ ಈ ಥರ ಆಟ ಆಡಿಲ್ಲ. ನಮ್ಮ ಮನೆಯವರು ಕೂಡ ಆಟ ಆಡಲ್ಲ. ಅದಕ್ಕೆ ಈ ಥರ ಎಲ್ಲ ನನ್ನ ತಂಗಿ ಜೊತೆ ಆಟ ಆಡ್ತಾನೆ. ನೋಡಿ ಗೈಸ್, ಇಲ್ಲಿ ಚಂದ್ರ ಬಂದಿದ್ರು. ಆಗ್ತಾನೆ ಒಂದು 2 ಡೇಸ್ ಆಗಿತ್ತಲ್ವ, ಪೌರ್ಣಿಮೆ ಆಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದನ್ನ ನೋಡ್ತಾ ಇದ್ವಿ. ನೋಡಿ ಖುಷಿಪಟ್ಟು, ಸಿಟಿಲಿ ನೋಡೋದೇ ಇಲ್ಲ ನಾವು ಅಂತ ಮಾತಾಡ್ತಾ ಇದ್ವಿ. ಹಾಗೆ ಮಾತಾಡಿಕೊಂಡು ನೋಡಿ ನೈಟ್ ಮಲ್ಕೊಳ್ಳೋಕ್ಕೆ ಅಂತ ಬಂದ್ವಲ್ಲ, ಅಲ್ಲಿ ನನ್ನ ತಂಗಿ ಜೊತೆ ಇದನ್ನ ಆಟ ಆಡ್ತಾ ಇದ್ದ. ಅವ್ನಿಗೆ ಹಾಕೊಳ್ಳೋಕ್ಕೂ ಬರ್ತಾ ಇಲ್ಲ, ಹೆಂಗೆ ಕಾಲು ಹಾಕಬೇಕು ಹೆಂಗೆ ಮಾಡಬೇಕು ಅಂತ. ಹಾಗೂ ಹೇಗೋ ಆಟ ಆಡ್ತಾ ಇದ್ದ, ಅವಳ ಜೊತೆ ಆಟ ಆಡಿಸ್ತಾ ಇದ್ಲು. ನೋಡಿ ಗೈಸ್, ಇದೆ ನಮ್ಮ ಅಜ್ಜಿ ಮನೆ. ಎಷ್ಟು ಚೆನ್ನಾಗಿದೆ ಅಲ್ಲ, ಒಂಥರ ಹಳ್ಳಿ ಭಾಷೆ. ಗೈಸ್, ಇಲ್ಲಿ ಮನೆ ತೋರಿಸ್ತಾ ಇದ್ದೀನಲ್ಲ, ಇಲ್ಲಿ ಒಂದು ಮನೆ ದೊಡ್ಡ ಮನೆ ಆಯಿತಾ. ಆವಾಗ ಜೋಡಿದಾರ್ ಮನೆ ಅಂತ ಹೇಳೋರು. ಅಂದರೆ ಅಷ್ಟು ರಿಚ್ ಪರ್ಸನ್ ಮನೆಗಳು, ಅಂದರೆ ಜಮೀನ್ದಾರ್ ಮನೆಗಳ ಥರ ಅಂತಾರಲ್ಲ, ಆ ಥರ ಮನೆ. ಅದ್ರ ಪಕ್ಕ ಒಂದು ಬಾವಿ ಇದೆ ಆಯಿತಾ. ಅಂದರೆ ಹಗ್ಗ ಹಾಕ್ಬಿಟ್ಟು ಎಳಿತಾರಲ್ಲ, ಆ ಬಾವಿ. ಚೆನ್ನಾಗಿತ್ತು. ಆವಾಗೆಲ್ಲ ನೀರು ಬಿಡ್ತಿರ್ಲಿಲ್ವಲ್ಲ ಗೈಸ್, ಅಲ್ಲಿ ನೆಲ್ಲಿ ಎಲ್ಲ ಇರಲಿಲ್ಲ. ಈ ಥರ ಒಂದು ಊರಲ್ಲಿ ಒಂದು 4-5 ಬಾವಿಗಳಿರ್ತಿತ್ತು. ಅಲ್ಲಿ ಹೋಗ್ಬಿಟ್ಟು ನೀರನ್ನ ತಗೊಂಡು ಬಂದು ಮಾಡ್ತಾಯಿದ್ರು. ಇಲ್ಲಿ ಗೊತ್ತಾ, ಈ ಮನೇಲಿ ಇವತ್ತಿಗೂ ಯಾರೂ ಇಲ್ಲ. ಇಲ್ಲಿ ಮೈಸೂರು ನರಸೀಪುರದಲ್ಲಿ ಶಿಫ್ಟ್ ಆಗಿದ್ದಾರೆ. ತೋರಿಸ್ತೀನಿ ಬನ್ನಿ. ಆದರೂ ಎಲ್ಲರೂ ಇಲ್ಲಿ ಬಂದು ನೀರನ್ನ ಇದು ಮಾಡಿಕೊಂಡು ತಗೊಂಡು ಹೋಗ್ತಾರೆ. ಚೆನ್ನಾಗಿದೆ. ಬಾವಿ ಇದನ್ನ ಬಾವಿ ಅಂತಾರೆ. ಇಲ್ಲಿಗೆ ಹಗ್ಗ ಇದೆಯಲ್ಲ, ಹಗ್ಗ ಹಾಕ್ಕೊಂಡು ಒಂದು ಬಿಂದಿಗೆ ಒಳಗಡೆ ಬಿಟ್ಟು ನೀರನ್ನ ಸೇದ್ಕೊಳ್ಳೋದು. ನನಗೆ ಬರಲ್ಲ ಸೇದೋಕ್ಕೆ, ಅಮ್ಮ ಎಲ್ಲ ಸೇದ್ತಾರೆ. ಆಲ್ಮೋಸ್ಟ್ ಇಲ್ಲಿರೋರೆಲ್ಲ, ಈ ಕಡೆ ಸೈಡ್ ಇರೋರಿಗೆಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಅಂತ ಅನಿಸುತ್ತೆ. ಈ ಮನೆಯೂ ಕೂಡ ಯಾರೂ ಇಲ್ಲ. ಅವರು ಹಾಸನ ಶಿಫ್ಟ್ ಆಗಿಬಿಟ್ಟಿದ್ದಾರೆ. ನರಸೀಪುರಕ್ಕೆ ಶಿಫ್ಟ್ ಆಗಿಬಿಟ್ಟಿದ್ದಾರೆ. ನನ್ನ ತಂಗಿ ನಂಗೆ ತಲೆ ಬಚ್ತಾ ಇದ್ಲು ಗೈಸ್. ಹೊರಟಿದ್ವಲ್ಲ ರಿಟರ್ನು, ಹಾಗಾಗಿ ಅಕ್ಕ ಬಾ ತಲೆ ಬಚ್ತೀನಿ ಅಂತ ಹೇಳ್ತಾ ಇದ್ಲು. ಸರಿ ಅಂತ ಅಂದ್ಬಿಟ್ಟು ಆಯಿತು ಬಾಚು ಅಂತ ಹೇಳಿದೆ. ಅವಳಾಗೆ ಬಾಚ್ತಾ, ಅಕ್ಕ ನೀನು ತಲೆನ ಜಾಸ್ತಿ ಕೇರೆ ಮಾಡಲ್ಲ, ಆದರೂ ಎಷ್ಟು ಚೆನ್ನಾಗಿದೆ ನಿನ್ನ ತಲೆ ಕೂದಲೆಲ್ಲ ಅಂತ ಹೇಳ್ತಾ ಇದ್ಲು. ಅಂತ ಹೇಳ್ತಾ ಇದ್ದೆ. ಇವಾಗ ಗೊತ್ತಲ್ಲ ಗೈಸ್, ಆಲ್ಮೋಸ್ಟ್ ಎಲ್ಲಾರ್ದು ಹೇರ್ ಫಾಲ್ಸು ಅದು ಇದು ಆಗ್ತಾನೆ ಇರುತ್ತೆ. ಏಕೆಂದರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಎಲ್ಲ ಅಲ್ವಾ. ಅದು ಅಲ್ಲದೆ ಅವಳು ಜಾಬ್ ಕೂಡ ಹೋಗ್ತಾಳೆ, ವರ್ಕ್ ಪ್ರೆಷರ್ಸ್ ಕೂಡ ಇರುತ್ತಲ್ಲ, ಮತ್ತು ಸರಿಯಾಗಿ ಕೇರ್ ಕೂಡ ಮಾಡೋಕ್ಕಾಗಲ್ಲ. ಆವಾಗ ಅಜ್ಜಿ ಹೇಳ್ತಾ ಇದ್ರು, ಅದಕ್ಕೆ ನೀನು ಕಾಲೇಜ್ಗೆ ಡ್ಯೂಟಿಗೆ ಹೋಗ್ತಿರ್ತೀಯಲ್ಲ, ಎಣ್ಣೆ ಹಚ್ಕೊಂಡು ಹೋಗು, ಯಾವಾಗಲೂ ಕೂದಲು ಬಿಟ್ಕೊಂಡು ಹೋಗ್ತೀಯ, ಜಡೆ ಹಾಕು ನೀನು ಅಂತ ಅಜ್ಜಿ ಹೇಳ್ತಾ ಇದ್ರು. ಅದಕ್ಕೆ ಆಮೇಲೆ ಹೇಳ್ತಾ ಇದ್ರು, ಅಜ್ಜಿ ನೀನು ಕೂದಲು ಕಟ್ ಮಾಡಿಸ್ಬೇಡ ನೀನು ಅಂತ ಹೇಳ್ತಾ ಇದ್ರು. ಅದಕ್ಕೆ ಅವಳು ಅಜ್ಜಿನ ರೇಗಿಸೋದಕ್ಕೆ, ಯಾಕೆ ಹೇಳ್ಬಿಡು, ಇಲ್ಲ ನಾನು ನೆಕ್ಸ್ಟ್ ಟೈಮು ನಿನಗೋಸ್ಕರನೇ ಬಾಯ್ ಕಟ್ ಮಾಡಿಸ್ಬಿಡ್ತೀನಿ, ಅವಾಗ ಎಣ್ಣೆ ಹಾಕೋದಿರೋದಿಲ್ಲ, ಜಡೆ ಹಾಕೋದಿರೋದಿಲ್ಲ, ಏನಿಲ್ಲ ಅಂತ ಹೇಳ್ತಾ ಇದ್ಲು. ಅದಕ್ಕೆ ಅಜ್ಜಿ ಹೇಳ್ತಿದ್ರು, ಆಮೇಲೆ ಹುಡುಗನಿಗೆ ಫೋಟೋ ತೋರಿಸಿದ್ರೆ ಏನಪ್ಪ ಈ ಹುಡುಗಿಗೆ ಕೂದಲೇ ಇರಲ್ಲ ಅಂತ ಅನ್ಕೊಳ್ಳಲ್ವಾ, ನೀಟಾಗಿ ತಲೆ ಕೂದಲು ಬೆಳೆಸ್ಬಿಟ್ಟು ಒಂದು ಫೋಟೋ ತೆಗ್ಸಿಡು ನೀನು, ನೀಟಾಗಿ ಹುಡುಗನಿಗೆ ತೋರ್ಸಕ್ಕೆ ಬೇಕಾಗುತ್ತೆ ಅಂತ. ಅಂದರೆ ಅಜ್ಜಿ ಅವಾಗ ಹಳೆ ಕಾಲದಲ್ಲಿ ಹಾಗೆ ಅಲ್ವಾ ಗೈಸ್ ಎಲ್ಲರೂ ಮಾಡ್ತಾ ಇದ್ದು. ಅದ್ರ ಬಗ್ಗೆ ಹೇಳ್ತಾ ಇದ್ರು, ನಾವು ನಗ್ತಾ ಇದ್ವಿ. ಸರಿ ಬಿಡಜ್ಜಿ ಆಯಿತು, ಎಣ್ಣೆ ಹಚ್ಚಿ ತಲೆ ಬಾಚಿಸಿ ಹೂವು ಮುಡಿಸಿ ಅವಳದೊಂದು ಫೋಟೋ ತೆಗ್ಸಿ ಇಡ್ತೀವಿ ಆಯಿತಾ ಅಂತ ಹೇಳಿ ರೇಗಿಸ್ತಾ ಇದ್ವಿ. ಹಾಗೆ ಅಲ್ಲಿಂದ ಹೊರಟ್ವಿ ಗೈಸ್ ನಮ್ಮ ಅತ್ತೆ ಮನೆಗೆ. ನೋಡಿ ನಮ್ಮ ಅತ್ತೆ ಮನೆಗೆ ಬಂದ್ಬಿಟ್ಟು ಅಲ್ಲಿ ನನ್ನ ಮಗ ಅವನ್ನೆಲ್ಲ ಮಾತಾಡಿಸ್ತಿದ್ದ. ಹಾಗೆ ಅಲ್ಲಿ ನಾನು ಊರಿಂದನೇ ಬರಬೇಕಂದ್ರೆ ಎಲ್ಲಾದರೂ ಹೋದರೆ ಅಲ್ಲಿ ಪಾನ್ಸ್ಗಳಿರಲ್ಲ ಅಂತ ಈ ಚೌಕೋಬಾರ ಪಾನ್ಸ್ಗಳನ್ನ ಅಲ್ಲಿಂದನೇ ತೊಗೊಂಡ್ಬರ್ತೀನಿ ಗೈಸ್ ಆಯಿತಾ. ತೊಗೊಂಡು ಬಂದೆ. ಹಾಗೆ ಇಲ್ಲಿ ಚೌಕೋಬಾರ ಬರ್ಕೊಂಡು 4 ಜನನೂ ಆಟ ಆಡ್ತಾ ಇದ್ರು.
ರೇಗಿಸ್ಕೊಂಡು ಇವ್ರನ್ನ ರೇಗಿಸ್ಕೊಂಡಿದ್ರು. ನನ್ನ ಮಗ ಆಲ್ಮೋಸ್ಟ್ ಯಾರು ಕಾಯಿ ಸಿಗಲಿ ಅದನ್ನು ಹೊಡಿತಾ ಇರ್ತಾನೆ, ಮೂವ್ ಆನ್ ಆಗ್ತಿರ್ತಾನೆ ಹಂಗೆ. ಅದನ್ನೇ ರೇಗಿಸ್ಕೊಂಡು ಆಟ ಆಡ್ತಾ ಇದ್ರು. ಅದಕ್ಕೆ ನನ್ನ ಮಗ ಚಿಕ್ಕವನು ಅಂತ ನೀವು ಇದು ಮಾಡ್ತಾ ಇದ್ದೀರಾ ಅಂತ ಹೇಳಿ ನಾನು ಅವನ ಜೊತೆ ಕೂತ್ಕೊಂಡು ಸ್ವಲ್ಪ ಸಪೋರ್ಟ್ ಮಾಡಿದೆ. ಸೊ ಈಗ ಆಟದಲ್ಲಿ ಹಂಗೆ ಇವ್ರು 3 ಜನ ಗೆದ್ರು, ಅವಳು ಗೆದ್ಲು. ಸ್ಟಾರ್ಟಿಂಗ್ ಅಂತ ಇದ್ರು ಗೆದ್ದೋರ್ ಪಾರ್ಟಿ ಅಂತ ನಮ್ಮ ಅತ್ತೆ ಮಗ ಫಸ್ಟ್ ನಾನು ಹೇಳ್ದ. ಆಮೇಲೆ ಅದೇ ಥರ ಅವನು ಗೆದ್ದ, ಬಟ್ ಪಾರ್ಟಿ ಎಲ್ಲ ಏನು ಕೊಡಿಸ್ಲಿಲ್ಲ. ಇವರಿಬ್ರು ಗೈಸ್ ಅರುಣ ಕಿರಣ ಅಂತ ನಮ್ಮ ಅಪ್ಪಾಜಿ ಇದಾರಲ್ಲ ಅವ್ರ ತಂಗಿ ಮಕ್ಕಳು. ಫ್ರೆಂಡ್ ಇದು ಸೂರ್ಯಕಾಂತಿ ಗಿಡಗಳು ಗೊತ್ತಿರತ್ತೆ ಆಲ್ಮೋಸ್ಟ್ ಎಲ್ಲರಿಗಂತ. ಅದೇ ನಮ್ಮ ಅತ್ತೆ ಮನೆಗೆ ಹೇಳಿದ್ನಲ್ಲ, ಅಜ್ಜಿ ಮನೆಯಿಂದ ಹಾಗೆ ಅತ್ತೆ ಮನೆಗೆ ಹೋದ್ವಿ. ಅಲ್ಲೇ ನಿಯರ್ ಬೈ ಇದೆ, ಒಂದು 5 ಕಿಲೋಮೀಟರ್ಸು. ನೋಡಿ ಸೂರ್ಯಕಾಂತಿ ಗಾಳಿ ಬೀಸ್ತಾ ಇತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆಯ್ತಾ. ಅಯ್ಯಪ್ಪ ಸಖತ್ ಅಂದರೆ ಅಲ್ಲಿ ಏನೋ ಕಾಳುಗಳು ಬಿಟ್ಟಿರಲಿಲ್ಲ, ಹೀಗೆ ಇತ್ತು. ಆದರೆ ಮಳೆ ಬೇರೆ ಆಗಿಲ್ವಲ್ಲ ಜಾಸ್ತಿ, ಮತ್ತು ಇಲ್ಲೆಲ್ಲ ಕಾಲುವೆ ನೀರು ಬಿಡ್ತಾರೆ. ಯಾಕೋ ಈ ವರ್ಷ ಏನೋ ಬಿಟ್ಟಿಲ್ವಂತೆ, ಹಾಗಾಗಿ ನೀರು ಸಾಕಾಗಿಲ್ಲ. ಅದೇ ಹೇಳ್ತಾ ಇದ್ರಲ್ಲ ಒಬ್ರು ಸಿಕ್ಕಿದ್ರು, ನೀರು ಬಿಟ್ಬಿಟ್ಟಿದ್ರೆ ಇಲ್ಲಿ ಎಲ್ಲರೂ ಎಲ್ಲ ಜಮೀನುಗಳಿಗೂ ಇದನ್ನು ಸೂರ್ಯಕಾಂತಿ ಹಾಕೊಂಡ್ಬಿಡ್ತಾ ಇದ್ರು. ಆದರೆ ಇವಾಗ ಯಾರು ಹಾಕೊಂಡಿಲ್ಲ, ಬೋರ್ವೆಲ್ ಇರೋರು ಮಾತ್ರ ಹಾಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ರು. ಚೆನ್ನಾಗಿತ್ತು ನೋಡೋದಕ್ಕೆ. ನಾವು ಚಿಕ್ಕವರಾಗಿದ್ದಾಗ ಇದ್ರ ಬೀಜನ ಬಿಡಿಸ್ಕೊಂಡು ಜಾಸ್ತಿ ತಿಂತಾ ಇದ್ವಿ, ಸಿಕ್ಕಾಪಟ್ಟೆ ತಿಂತಾ ಇದ್ವಿ. ಆದರೆ ಇವಾಗ ದುಡ್ಡು ಕೊಟ್ಟು ತಿನ್ನೋ ಥರ ಆಗೋಗ್ಬಿಟ್ಟಿದೆ ನೋಡಿ. ದುಡ್ಡು ಕೊಟ್ಟರು ಕೂಡ ತಿನ್ನಲ್ಲ ನಾವು ಇವಾಗ ಸರಿಯಾಗಿ. ತುಂಬ ಹೆಲ್ತ್ಗೆ ಬೆನಿಫಿಟ್ ಇದೆ ಅಂತ ಹೇಳ್ತಾರೆ, ತಲೆ ಕೂದಲೆಲ್ಲ ಚೆನ್ನಾಗಿ ಬೆಳೆಯುತ್ತೆ ಅಂತಾರೆ. ಹಾಗೆ ಇಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ವಿ. ಹಾಗೆ ಹೇಳಿದ್ನಲ್ಲ ನನ್ನ ತಂಗಿ, ಹಾಗೆ ಅಲ್ಲಿಗೆ ನಮ್ಮ ಚಿಕ್ಕಪ್ಪ ಅದೇ ನಮ್ಮ ಅಪ್ಪಾಜಿ ತಮ್ಮ ಒಬ್ರು ಬಂದಿದ್ರು ಅಂತ ಹೇಳಿದ್ನಲ್ಲ, ಅವರಿಬ್ರು ಆ ಕಡೆ ಫೋಟೋಶೂಟ್ ಮಾಡಿಸ್ಕೊತಾ ಇದ್ಲು ಅವಳು ನನ್ನ ತಂಗಿ. ಹಾಗಾಗಿ ಆ ಕಡೆ ಏನು ಜಾಸ್ತಿ ವೀಡಿಯೋ ಮಾಡಲಿಲ್ಲ. ಅವಳು ವೀಡಿಯೋ ಅದೇ ಫೋಟೋಶೂಟ್ ಮಾಡಿಸ್ಕೊತಾರೆ. ಫೋಟೋಶೂಟ್ ಅಂದರೆ ಆ ಥರ ಏನಲ್ಲ, ಜಸ್ಟ್ ಹಂಗೆ ಫೋಟೋ ಕ್ಲಿಪ್ಪಿಂಗ್ ತಗೋತಾ ಇದ್ಲು. ಚೆನ್ನಾಗಿತ್ತು, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಬಟ್ ನಂಗೆ ಸರಿಯಾಗಿ ವೀಡಿಯೋ ಮಾಡೋಕ್ಕೆ ಬಂದಿಲ್ಲ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ನೋಡಿದ್ರಲ್ವಾ ವಿಡಿಯೋಸ್ ಎಲ್ಲ ಚೆನ್ನಾಗಿತ್ತು ಅಂತ ಅನ್ಸುತ್ತಲ್ವಾ. ಅಲ್ಲಿ ಕೆಲವು ಹತ್ರ ವಾಯ್ಸ್ ಎಲ್ಲ ತುಂಬ ಡಿಸ್ಟರ್ಬೆನ್ಸ್ ಇತ್ತು, ಏನು ಅಂದ್ಕೊಂಬೇಡಿ. ಏಕೆಂದ್ರೆ ಅಲ್ಲಿ ಮೈಕ್ ಕೂಡ ಇರಲಿಲ್ಲ. ಮತ್ತು ನಾವು ಅಲ್ಲಿ ಹೋಗಿದ್ವಲ್ಲ, ಯಾರು ಏನು ಅಂದ್ಕೊತಾರಪ್ಪ ಜೋರಾಗಿ ಮಾತಾಡ್ತಿದ್ದೀವಿ ಅಂತ ಅನ್ಸೋದು. ಕೆಲವು ಟೈಮ್ ತುಂಬ ನಿಧಾನ ಮಾತಾಡ್ತಿದ್ವಿ, ಹಾಗಾಗಿ ಸ್ವಲ್ಪ ಅದು ವಾಯ್ಸ್ ಅಷ್ಟು ಕ್ಲಾರಿಟಿ ಬಂದಿಲ್ಲ, ಏನು ಅಂದ್ಕೊಂಬೇಡಿ. ನೆಕ್ಸ್ಟ್ ಟೈಮ್ ಹೋದಾಗ ಸ್ವಲ್ಪ ನೀಟಾಗಿ ಕ್ಲಿಯರಾಗಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ ಗೈಸ್, ಜಸ್ಟ್ ಇವಾಗ ಅಮ್ಮ ಹೋದ್ರು. ಅದೇ ನೈಟ್ ಬಂದಿದ್ದು ನಾವು ಲೇಟ್ ಆಯಿತು, ಒಂದು 8:30 9 ಆಗೋಗ್ಬಿಟ್ಟಿತ್ತು. ಅಮ್ಮ ಇಲ್ಲೇ ಸ್ಟೇ ಆಗಿದ್ರು. ಇಲ್ಲೇ ಸ್ಟೇ ಆಗಿಬಿಟ್ಟು ಮಾರ್ನಿಂಗು ಎದ್ದು ಹೋದ್ರು ಅಮ್ಮ ಊರಿಗೆ. ಹೋಗ್ತೀನಿ ಅಂತ ಅಂದ್ಬಿಟ್ಟು, ಅದೇ ಹೇಳಿದ್ನಲ್ಲ ಇಲ್ಲೇ ಒಂದು 20 ಕಿಲೋಮೀಟರ್ಸ್ ಇದೆ, ಹೋಗ್ತೀನಿ ಅಂತ ಅಮ್ಮ ಹೋದ್ರು. ಹೋಗ್ಬಿಟ್ಟು ನಾನು ಮನೆಯಲ್ಲೆಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ಮೇ ಬಿ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನಿಸುತ್ತೆ. ನೆಕ್ಸ್ಟ್ ಟೈಮು ಇನ್ನೊಂದು ಯಾವುದಾದ್ರೂ ವಿಡಿಯೋದಲ್ಲಿ ಸಿಗ್ತೀನಿ, ಓಕೆನಾ. ಥ್ಯಾಂಕ್ ಯು, ಬಾಯ್.